ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಮೋಸ್ಟ್ ಇಂಪಾರ್ಟೆಂಟ್ ನಿಮಗೆ ವಿಷಯನ ತಿಳಿಸ್ಕೊಡ್ತಿದ್ದೀನಿ. ಯಾರೆಲ್ಲ ಆರಿ ವರ್ಕನ್ನು ಕಲಿಬೇಕು ಅಂತಿದ್ದೀರಾ, ಯಾರೆಲ್ಲ ಮನೆಯಿಂದಲೇ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅಂತಿದ್ದೀರಾ, ಅವ್ರಿಗೆಲ್ಲ ತುಂಬಾ ಹೆಲ್ಪ್ ಆಗುವಂಥ ವಿಡಿಯೋ. ಈಗಾಗಲೇ ನಾನು ಅಪ್ಲೋಡ್ ಮಾಡಿದ್ದೀನಿ, ಆದರೂ ಇನ್ನೂ ಒಂದು ಸತಿ ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಯಾಕೆ ಅಂದರೆ ಹೊಸ ಸಬ್ಸ್ಕ್ರೈಬರ್ಸ್ ಇರ್ತೀರಾ, ಹೊಸ ವ್ಯೂವರ್ಸ್ ಇರ್ತೀರಾ. ಹಾಗಾಗಿ ಈಗ ಈ ವಿಷಯ ಏನಂತಂದರೆ, ಫಸ್ಟು ನೀವು ಆರಿ ವರ್ಕನ್ನು ಕಲಿಬೇಕು ಅಂತಂದರೆ ಬೇಸಿಕ್ ಅಂತಂದರೆ ಏನು? ಬೇಸಿಕ್ ಅಂದರೆ ನೀವು ಫಸ್ಟು ನೀಡಲನ್ನು ಪರಿಚಯ ಮಾಡ್ಕೋಬೇಕು. ಫಸ್ಟು ನೀವು ಏನು ಆರಿ ವರ್ಕ್ ಬಗ್ಗೆ ಆಸಕ್ತಿ ಬಂತು ಅಂದ ತಕ್ಷಣವೇ ನೀವು ನೀಡಲ್ ಬಗ್ಗೆ ತಿಳ್ಕೊಬೇಕಾಗತ್ತೆ. ನೀಡಲ್ ಬಗ್ಗೆ ಹೇಗೆ ತಿಳ್ಕೊಳ್ಳೋದು ನೋಡಿ. ನಮಗೆ ಬೇಕಾಗಿರುವಂಥ ನೀಡಲ್ ಆರಿ ವರ್ಕ್ ಮಾಡೋದಕ್ಕೆ ಕಾಣಿಸ್ತಿದೆಯಾ? 0.5 mm ಅಂತ, 0.5 mm. ಈ ನೀಡಲು ನಿಮಗೆ ತುಂಬಾ ಅವಶ್ಯಕತೆ ಇದೆ. ಇದನ್ನು ನೀವು ತಗೊಂಡು ಇದನ್ನು ಹೇಗೆ ಇಟ್ಕೋಬೇಕು ನೋಡಿ. ಒಂದು ಸೈಡು ನಂಬರ್ ಇದೆ, ಇನ್ನೊಂದು ಸೈಡು ಅಕ್ಷರ ಇದೆ. ನಿಮಗೆ ಕೆಲವ್ರಿಗೆ ಓದಕ್ಕೆ ಬರದೇ ಇರೋರು ಇರ್ತೀರ. ಇನ್ನೊಂದು ಕಡೆ ಟುಲಿಪ್ ಜಪಾನ್ ಅಂತಿದೆ, ಇನ್ನು ಒಂದು ಕಡೆ 0.5 mm ಅಂತಿದೆ ಅಲ್ವಾ. ಈಗ ನೀವು ಈ ಯಾವ ಕಡೆ ಹಿಡ್ಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಎನ್ನುವಂಥದ್ದನ್ನು ನೋಡೋದಾದರೆ ಇದನ್ನೇ ತಿಳ್ಕೊಬೇಕು ಅಂತಲೇ ಈ ವಿಡಿಯೋನ ನಾನು ಮಾಡ್ತಿದ್ದೀನಿ. ಆದಷ್ಟು ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಗೊತ್ತಿರೋರ್ಗಾದರೆ ಗೊತ್ತಿರುತ್ತೆ. ಈಗ ಬಿಗಿನರ್ಸ್ ಇರ್ತೀರಾ, ಈಗ ಕಲಿಬೇಕು ಅನ್ನುವಂಥ ಆಸಕ್ತಿ ಅಂಥವ್ರು ಇರ್ತೀರ. ಅಂಥವ್ರಿಗಂತೂ ಈ ವಿಡಿಯೋ 200% ನಿಮಗೆ ವರ್ಕ್ ಆಗುತ್ತೆ ಅಂತ ಹೇಳ್ತಾ ನೋಡಿ. ನಾನು ನನ್ನ ಪ್ರೀವಿಯಸ್ ವೀಡಿಯೋಸನ್ನು ನೀವು ನೋಡಿದರೆ ಅಥವಾ ಈ ಹೊಸ್ದಾಗಿದ್ದರೆ ನನ್ನ ಪ್ರೀವಿಯಸ್ ವೀಡಿಯೋನ ನೋಡಿ. ನಾನು ವರ್ಕ್ ಮಾಡುವಾಗಲಿ ನಿಮಗೆ ಸುಮಾರು ಬೇಸಿಕ್ಸನ್ನು ಈಗಾಗಲೇ ಹೇಳ್ಕೊಟ್ಟಿದ್ದೀನಿ. ಅದರಲ್ಲಾಗಲಿ ನಾನು ಯೂಸ್ ಮಾಡುವಂಥದ್ದು 0.5 mm ನೀಡಲ್ಲೇ ಆದ್ರೂ ನಾನು ಅದನ್ನು ಪೆನ್ನಲ್ಲಿ ಹಾಕ್ಕೊಂಡಿದ್ದೀನಿ. ಯಾಕೆ ಅಂದರೆ ನಮಗೆ ಫಾಸ್ಟಾಗಿ ನಮಗೆ ವರ್ಕ್ ಮಾಡೋದಕ್ಕಾಗತ್ತೆ. ಯಾಕೆಂದರೆ ನಮಗೆ ನೀಡಲ್ ತುಂಬಾ ಸಣ್ಣ ಇರೋದ್ರಿಂದ ನಮಗೆ ಕೈ ರೊಟೇಟ್ ಮಾಡುವಾಗ ನಮಗೆ ಹಿಂಸೆ ಅನಿಸುತ್ತೆ. ಅದಕ್ಕೆ ನಾನು ಏನು ಮಾಡಿದ್ದೀನಿ, ಪೆನ್ ಅಂದರೆ ನಮಗೆ ಅಭ್ಯಾಸ ಇರುತ್ತೆ ಬರೆದು, ಅವೆಲ್ಲ ತುಂಬಾ ಈಸಿಯಾಗಿ ನಾವು ಮಾಡಿಕೊಂಡು ಹೋಗ್ಬೋದು. ಬೇಗ ಫಾಸ್ಟಾಗಿ ಮಾಡುವಂಥದ್ದಕ್ಕೆ ಇದನ್ನು ನಾನು ಉಪಯೋಗಿಸುವಂಥದ್ದು. ಇದನ್ನು ನೀವು ಕಲಿತಾದ್ಮೇಲೆ ಉಪಯೋಗಿಸಿ. ಸ್ಟಾರ್ಟಿಂಗಲ್ಲಿ ನೀವು ಬೇಸಿಕ್ ಯಾವ ರೀತಿ ತಿಳ್ಕೊಬೇಕು, ಮತ್ತು ಇದರಲ್ಲಿ ನಮ್ಗೆ ಯಾವ ಕಡೆ ನೀಡಲ್ ನಂಬರ್ ಇದೆ, ಯಾವ ಕಡೆ ಅಕ್ಷರ ಇದೆ ಅನ್ನೋದು ಇದರಲ್ಲಿ ಗೊತ್ತಾಗಲ್ಲ. ನಿಮಗೆ ಪ್ರಾಕ್ಟೀಸ್ ಆದಮೇಲೆ ನಮಗೆ ಪೆನ್ನಲ್ಲಿ ನಮಗೆ ಗೊತ್ತಾಗತ್ತೆ ನಾವು ಯಾವ ಕಡೆ ಸ್ಟಿಚ್ ಮಾಡಬೇಕು ಅಂತ. ಅದಕ್ಕೆ ಇದು ಬೇಡ. ಈಗ ನೋಡಿ, ಇದರಲ್ಲಿ ನಾವು ಯಾವ ರೀತಿ ಇಟ್ಕೋಬೇಕು, ಫಸ್ಟು ನಾವು ಹ್ಯಾಂಡಲ್ ಮಾಡುವ ವಿಧಾನ, ನೀಡಲನ್ನು ಯಾವ ವಿಧಾನದಲ್ಲಿ ಯಾವ ರೀತಿ ಹ್ಯಾಂಡಲ್ ಮಾಡಬೇಕಂದ್ರೆ ನೋಡಿ, ಈ ರೀತಿ ಇಟ್ಕೊಳ್ಳಿ. ನೋಡಿ, ಈ ರೀತಿ ಇಟ್ಕೋಬೇಕು. ಇಟ್ಕೊಂಡು ಟುಲಿಪ್ ಅಂತ ಇದೆ ನೋಡಿ, ಅಕ್ಷರ ಇದೆ ನೋಡಿ. ಇಂಗ್ಲೀಷಲ್ಲಿ ಅಕ್ಷರ ಇರುತ್ತೆ, ಅದು ನಮ್ಮ ಫ್ರಂಟಿಗೆ ಇರಬೇಕು. ಆಗ ನಮಗೆ ಅದ್ರ ಫೇಸ್ ಏನಿದೆಯಲ್ಲ, ನೀಡಲ್ ಫೇಸ್ ಕರೆಕ್ಟಾಗಿ ಬರುತ್ತೆ. ಒಂದು ಸತಿ ಚುಚ್ಚಬೇಕು, ಈ ರೀತಿ ರೊಟೇಟ್ ಮಾಡಬೇಕು, ಎಳ್ಕೋಬೇಕು. ಒಂದು ಸತಿ ಚುಚ್ಚಬೇಕು, ರೊಟೇಟ್ ಮಾಡಬೇಕು, ಎಳ್ಕೋಬೇಕು. ಒಂದು ಸತಿ ಚುಚ್ಚಬೇಕು, ರೊಟೇಟ್ ಮಾಡಬೇಕು. ನೋಡಿ, ನನ್ನ ಕೈಯನ್ನು ಅಬ್ಸರ್ವ್ ಮಾಡಿ ರೊಟೇಟ್ ಮಾಡಬೇಕು, ಎಳ್ಕೋಬೇಕು. ಈ ಒಂದು ಸತಿ ಚುಚ್ಚಬೇಕು, ರೊಟೇಟ್ ಮಾಡಬೇಕು, ಎಳ್ಕೋಬೇಕು. ಒಂದು ಸತಿ ಚುಚ್ಚಿ ರೊಟೇಟ್ ಮಾಡಿಕೊಂಡು ಎಳ್ಕೊಳ್ಳಿ. ನಮ್ಮ ಫೇಸ್ ಯಾವ ಕಡೆ ಇರಬೇಕು, ನೀಡಲ್ ಫೇಸ್ ಅಂದರೆ ನಮ್ಮ ಕಡೆ ಟುಲಿಪ್ ಏನಿದೆಯಲ್ಲ ಆ ಕಡೆ ಇರಬೇಕು. ಯಾಕೆ ಆ ಕಡೆನೇ ಇರಬೇಕು ಅಂತ ಕೇಳ್ತೀರಲ್ವಾ? ಅದಕ್ಕೆ ಉತ್ತರ ಏನಂದರೆ, ಟುಲಿಪ್ ಕಡೆ ಮಾತ್ರ ನೀಡಲ್ ಫೇಸ್ ಇದೆ, ಜೊತೆಗೆ 14 ನಂಬರ್ ಇದೆ ನೋಡಿ, ಆ ನಂಬರ್ ಕಡೆಗೆ ಫೇಸ್ ಇಲ್ಲ. ಅಬ್ಸರ್ವ್ ಮಾಡಿ ನೋಡಿ, ಫೇಸ್ ಇಲ್ಲ, ಇಲ್ಲಿ ಫೇಸ್ ಇದೆ. ಇದು ದಾರನ ಎಳ್ಕೊಂಡು ಮೇಲೆ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಂಗಾಗಿ ಸಿಂಪಲ್ ಲಾಜಿಕ್ ಇದು ನೋಡಿ. ಈ ರೀತಿ ಎಳೆದು ನಾವು ರೊಟೇಟ್ ಮಾಡಿದ್ರೂ ಅದು ಮೇಲ್ಗಡೆ ಬರೋದಿಲ್ಲ, ದಾರ ಜೊತೆಗೆ ಬರೋಲ್ಲ. ನೀಡಲ್ ಬರುತ್ತೆ, ದಾರ ಬರೋಲ್ಲ ಜೊತೆಯಲ್ಲಿ. ನಾವು ಕೆಳಗಡೆ ದಾರನ ಲೆಫ್ಟ್ ಹ್ಯಾಂಡಲ್ಲಿ ಈ ರೀತಿ ಕೊಡ್ತಾ ಇರ್ತೀವಿ ನೋಡಿ, ಅದು ದಾರ ಬರೋದಿಲ್ಲ. ಹಂಗಾಗಿ ಈ ವಿಷಯನ ಆದಷ್ಟು ಒಂದು ಸತಿ ಅರ್ಥ ಆಗಿಲ್ಲ ಅಂದರೆ 2 ಸತಿ ನೋಡಿ. ಇಂಟ್ರೆಸ್ಟ್ ಇರುವಂಥವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ ರೀತಿ ಚೈನ್ ಸ್ಟಿಚ್ಚನ್ನು
ಹಾಕೋದು ಹ್ಯಾಂಡಲ್ ಮಾಡಿಕೊಂಡು ಅಂತ ತೋರಿಸ್ಕೊಡ್ತೀನಿ. ಈಗ ಈ ವಿಷಯ ತಿಳ್ಕೊಂಡ್ರಿ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಈ ವಿಡಿಯೋ ನೋಡಿ ನಿಮ್ಗೆ ಏನಾರು ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಬ್ಸರ್ವ್ ಮಾಡಿ, ನೀಡಲ್ ಫೇಸ್ ಟುಲಿಪ್ ಅನ್ನೋ ಕಡೆಗೆ ಇರಬೇಕು. ಹಂಗಿದ್ದಾಗಷ್ಟೇ ನಮಗೆ ರೊಟೇಟ್ ಮಾಡೋದಕ್ಕಾಗತ್ತೆ. ರೊಟೇಟ್ ಮಾಡಿದಾಗ ನಮಗೆ ದಾರ ಮೇಲಕ್ಕೆ ಬರುತ್ತೆ. ಹಾಗಾಗಿ ಈ ವಿಷಯನ ತಿಳ್ಕೊಳ್ಳಿ. ಈ ವಿಷಯ ತಿಳ್ಕೊಂಡ್ರೆ ನೀವು ಅರ್ಧ ಚೈನ್ ಸ್ಟಿಚ್ ಆಗೋ ಲೆವೆಲ್ವರೆಗೂ ನೀವು ಕಲ್ತ್ರಿ ಅನ್ನೋ ಫೀಲಿಂಗ್ ನಿಮಗೆ ಬರುತ್ತೆ ನೋಡಿ. ಅದಕ್ಕೋಸ್ಕರ ಇದನ್ನು ಟ್ರೈ ಮಾಡಿ. ಫಸ್ಟು ನೀಡಲನ್ನು ಯಾವ ರೀತಿ ಇಟ್ಕೋಬೇಕು ಅನ್ನೋದನ್ನು ಟ್ರೈ ಮಾಡಿ ನೋಡಿ. ನೋಡಿದ್ರಲ್ಲ, ಯಾವುದೇ ಕಾರಣಕ್ಕೂ ನಂಬರ್ ಮೇಲೆ ಬರಬಾರ್ದು, ಟುಲಿಪ್ ಅನ್ನೋದು ಮಾತ್ರ ಮೇಲೆ ಬರಬೇಕು. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಇದರಲ್ಲಿ ಏನಾದರೂ ಡೌಟ್ಸ್ ನಿಮಗೆ ಬಂತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಬಹುದು, ನಾನು ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ. ಆದಷ್ಟು ನಿಮ್ಮ ಕಲಿಕೆಗಾಗಿ ನಾವು ಪ್ರಯತ್ನ ಪಡ್ತಿದ್ದೀವಿ ಅಂತ ಹೇಳ್ತಾ ಧನ್ಯವಾದಗಳು.